ಹೆಲೋ ಹಾಯ್ ಫ್ರೆಂಡ್ಸ್, ನಮಸ್ತೆ. ಬನ್ನಿ ಇವತ್ತು ಮನೆಯಲ್ಲೇ ಸ್ಯಾಂಡ್ವಿಚ್ ಮಾಡೋದನ್ನು ನೋಡೋಣ. ಏನೇನು ಬೇಕಪ್ಪ ಅಂತಂದರೆ ಮೇನ್ ಇಂಗ್ರೀಡಿಯೆಂಟು ವೆಜ್ ಮೇಯೋನೈಸ್ ಅಂತ ಫನ್ ಫುಡ್ ಅಂತೇಳಿ ಸಿಗುತ್ತೆ ಮಾಲಲ್ಲಿ, ಈ ಮೋರ್ಗಳಲ್ಲಿ, ಇದರಲ್ಲೆಲ್ಲ. ಮತ್ತು ಚಾಟ್ ಮಸಾಲ ಬೇಕು. ಅದಾದ ನಂತರ ಚಿಲ್ಲಿ ಫ್ಲೇಕ್ಸ್ ಬೇಕು. ರುಚಿಗೆ ಉಪ್ಪು ಬೇಕು. ಪಿಂಕ್ ಸಾಲ್ಟ್ ಆದರೂ ಆಯಿತು, ವೈಟ್ ಸಾಲ್ಟ್ ಆದರೂ ಆಯಿತು. ತೆಳುವಾಗಿ ಸ್ಲೈಡ್ಸ್ ಮಾಡ್ಕೊಂಡಿರ್ತಕ್ಕಂಥ ಆನಿಯನ್ನು, ಟೊಮ್ಯಾಟೊ, ಕ್ಯಾಪ್ಸಿಕಮ್ಮು ಬೇಕಾಗುತ್ತೆ. ಮೇಯ್ನಾಗಿ ಏನಪ್ಪ ಅಂತಂದರೆ ಬ್ರೆಡ್ ಸ್ಲೈಸ್ಗಳು ಬೇಕು, ಬಟರ್ ಬೇಕು, ಅದಾದ ನಂತರ ಕೊತ್ತಂಬರಿ ಸೊಪ್ಪು, ಕೊರಿಯಂಡರ್, ಅದಾದ ನಂತರ ಸ್ವಲ್ಪ ಬಟರ್ ಇಲ್ಲ ಅಂತಂದರೆ ತುಪ್ಪ ಬೇಕಾಗತ್ತೆ. ನೋಡಿ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಡು ಬರೋಣವಾ. ಬಟರ್ ಹಾಕ್ತಾಯಿದ್ದೀನಿ. ಬಿಸಿ ಹಂಚ ಮೇಲೆ ಬಟರ್ ಹಾಕಿಬಿಟ್ಟು, ಅಥವಾ ಅದಿಲ್ಲ ಅಂದರೆ ತುಪ್ಪವನ್ನು ಬ್ರೆಡ್ಡಿಗೆ ಸವರಿ ಅದಾದ ನಂತರ ಅದನ್ನು ನಾವು ಟೋಸ್ಟನ್ನು ಮಾಡ್ಕೋಬೋದು. ಈ ಬಟರಲ್ಲಿ ಇದನ್ನು ಬ್ರೆಡ್ಡನ್ನು ಚೆನ್ನಾಗಿ ಟೋಸ್ಟ್ ಮಾಡ್ಕೋತಾ ಇದ್ದೀನಿ. ಟೋಸ್ಟ್ ಮಾಡಿಕೊಂಡ ನಂತರ ಅವೇನೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವಾ ಇಂಗ್ರೀಡಿಯೆಂಟ್ಸ್ಗಳನ್ನು, ಅವನ್ನು ಹಾಕ್ಕೋಬೇಕು. ಬ್ರೆಡ್ ಟೋಸ್ಟ್ ಆಯಿತು. ಅದಾದ ನಂತರ ನಾವು ಮೇಯ್ನಾಗಿ ಬೇಕಾಗಿರ್ತಕ್ಕಂಥದ್ದು ಇದಕ್ಕೆ ಮಯೋನೈಸ್, ವೆಜ್ ಫನ್ ಫುಡ್ಡಿಂದು ಕ್ರೀಮ್ ಇದೆಯಲ್ವಾ, ಅದನ್ನು ನಾವು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಆದ ನಂತರ ಸ್ಲೈಸ್ ಮಾಡಿಟ್ಕೊಂಡಿರ್ತಕ್ಕಂತಹ ಆನಿಯನ್, ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೊವನ್ನು ಅದರ ಮೇಲೆ ನೀಟಾಗಿ ಹಾಕಿದ ನಂತರ ಆ ಚಾಟ್ ಮಸಾಲ ಇದೆಯಲ್ವಾ, ಚಾಟ್ ಮಸಾಲ ಹಾಕಿ, ಅದ ನಂತರ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ಗಳನ್ನು ನೀಟಾಗಿ ಎಲ್ಲದರ ಮೇಲೂ ಹಾಕಿ, ಬೇಕು ಅಂದರೆ ಸಾಲ್ಟನ್ನು ಹಾಕ್ಕೋಬೋದು. ಬೇಡ ಅಂತಂದರೆ ಚಾಟ್ ಮಸಾಲದಲ್ಲಿ ಸಾಲ್ಟ್ ಇರುತ್ತೆ, ಮತ್ತು ಫನ್ ಫುಡ್ಡಿಂದ ಕ್ರೀಮ್ ಇದೆಯಲ್ವಾ ಅದರಲ್ಲೂ ಕೂಡ ಸಾಲ್ಟಿನ ಅಂಶ ಇರುತ್ತೆ. ಬೇಕು ಅಂದರೆ ಮಾತ್ರ ಈ ಚಿಟಕಿಯಲ್ಲಿ ಈ ರೀತಿ ತೊಗೊಂಡು ಹಾಕೋಬೋದು. ಬೇಡ ಅಂದರೆ ಸ್ಕಿಪ್ ಮಾಡಿ ಹಾಗೆ ಫಸ್ಟು ಮಾಡಿ ನೋಡಬಹುದು. ನೋಡಿ, ಈ ರೀತಿ ಬ್ರೆಡ್ ಟೋಸ್ಟ್ ಮಾಡೋದು ಇರುತ್ತೆ. ಇದು ಇದ್ದರೆ ಓಕೆ, ಇಲ್ಲ ಅಂತಂದರೆ ಹಾಗೇನೂ ತಿನ್ಬೋದು. ಇಲ್ಲಾಂದರೆ ಹಂಚಿನ ಮೇಲೆ ಒಂದ್ರ ಮೇಲೆ ಒಂದು ಬ್ರೆಡ್ಡನ್ನು ಇಟ್ಟು ಅದನ್ನು ಸಹ ಬಿಸಿ ಮಾಡಬಹುದು. ಈ ರೀತಿ ಲಾಕ್ ಸಿಸ್ಟಮ್ ಇರುತ್ತೆ ಇದರಲ್ಲಿ. ಅದನ್ನು ಮುಚ್ಚಿಬಿಟ್ಟು ಕೈಯಲ್ಲಿ ಹಿಡ್ಕೊಂಡೇ ಈ ರೀತಿ ಬಿಸಿ ಮಾಡಬೇಕು. ಅದನ್ನು ಗ್ಯಾಸ್ ಮೇಲೆ ಇಟ್ಟು ಬಿಡಬಾರ್ದು. ಈಗ ಬಿಸಿ ಆಯಿತು. ಇದನ್ನು ಸ್ಲೈಸ್ ಆಗಿ ಕಟ್ ಮಾಡಿಕೊಂಡ್ರೆ ಮನೆಯಲ್ಲೇ ಮಾಡಿರ್ತಕ್ಕಂತಹ ಸ್ಯಾಂಡ್ವಿಚ್ ರೆಡಿ. ಇದನ್ನೇ ರೌಂಡ್ ಆಗಿರ್ತಕ್ಕಂತಹ ಬ್ರೆಡ್ಡಿಗೆ ಮಾಡಿಕೊಂಡ್ರೆ ಬನ್ನಿಗೆ ಅದು ಬರ್ಗರ್ ಥರ ಆಗುತ್ತೆ. ಈ ರೀತಿ ಸ್ಲೈಸ್ಗಳಿಗೆ ಮಾಡಿಕೊಂಡ್ರೆ ಇದು ಸ್ಯಾಂಡ್ವಿಚ್ ಆಗುತ್ತೆ. ಸ್ಕ್ವೈರ್ ಆಗು ಕಟ್ ಮಾಡ್ಬೋದು, ಈ ರೀತಿ ಟ್ರಯಾಂಗಲ್ ಆರು ಕಟ್ ಮಾಡ್ಬೋದು. ಲಂಚ್ ಬಾಕ್ಸಿಗೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಧನ್ಯವಾದಗಳು.